ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಈಗ 2020ರಲ್ಲಿ ಮೊರಾರ್ಜಿ ಪರೀಕ್ಷೆಯನ್ನು ಬರೆಯಲು ತಯಾರಾಗಿದ್ದೀರಾ. ನಾವು ಅದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಪ್ರತಿ ದಿವಸ ತರ್ತಾ ಇದ್ದೀವಿ. ತಾವೆಲ್ಲರೂ ಈ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗಾದರೆ ಇವತ್ತಿನ ದಿವಸ ನಾವೇನು ಮಾಡೋಣ, ಮೊದಲ ಪ್ರಶ್ನೆ ನೋಡೋಣ, ಯಾವ ರೀತಿ ಸಂಭವನೀಯ ಪ್ರಶ್ನೆಗಳಿದ್ದಾವೆ ಅಂತೇಳಿ. ನೋಡಿ ವಿದ್ಯಾರ್ಥಿಗಳೇ, ಓಕೆ, ಮೊದಲ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಇಲ್ಲಿ. ಮೀನು ಡ್ಯಾಶ್ ಶುದ್ಧೀಕರಲು ಬಳಸುತ್ತಾರೆ. ಮೀನುಗಳನ್ನು ಏನನ್ನ ಶುದ್ಧೀಕರಲು ಬಳಸುತ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಮಣ್ಣು, ನೀರು, ವಸ್ತು ಮತ್ತು ಎಲ್ಲವೂ ಅಂತ ಕೇಳಿದರೆ, ಹಾಗಾದರೆ ನಮಗೆ ಆಯ್ಕೆಯನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ ಮೀನು ಎಲ್ಲಿರ್ತಾವ ಅಂತಂದ್ರೆ ನೀರಿನಲ್ಲಿ ಇರ್ತದೆ. ಹಾಗಾದರೆ ಮೀನು ಏನನ್ನ ಶುದ್ಧೀಕರಣ ಬಳಸ್ತಾರಪ್ಪ ಅಂತಂದ್ರೆ ನೀರನ್ನು ಶುದ್ಧೀಕರಿಸಲು ಮೀನುಗಳನ್ನು ಬಳಸ್ತಾರ. ಹಾಗಾದರೆ ಎರಡನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಉಲ್ಕೆಗಳು ಎಂದು ಕರೆಯುತ್ತಾರೆ. ಉಲ್ಕೆಗಳು ಡ್ಯಾಶ್ ಎಂದು ಕರೆಯುತ್ತಾರೆ, ಅಥವಾ ಗ್ರಹಗಳು ಎಂದು ಕರೆಯುತ್ತಾರೆ, ಧೂಳಿನ ಕಣಗಳೆಂದು ಕರೆಯುತ್ತಾರೆ, ಮುಂಜಾನೆ ನಕ್ಷತ್ರ ಎಂದು ಕರೆಯುತ್ತಾರೆ, ಬೀಳುವ ನಕ್ಷತ್ರ ಎಂದು ಕರೆಯುತ್ತಾರೆ ಅಂತ ಆಯ್ಕೆಯನ್ನು ಕೊಟ್ಟಿದ್ದಾಗ ನಮಗೆ ಗೊತ್ತಾಗ್ತದ ಈ ಉಲ್ಕೆ ಒಂದು ಚಿತ್ರವನ್ನು ನೋಡಿದಾಗ ಇದು ಏನಾಗ್ತದಪ್ಪ ಅಂತಂದ್ರೆ ಬೀಳುವ ನಕ್ಷತ್ರ ಅಂತೇಳಿ ಗೊತ್ತಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂಜಾನೆ ನಕ್ಷತ್ರ ಅಂತೂ ಯಾವ ಗ್ರಹವನ್ನ ಕರಿತೀವಿ? ಶುಕ್ರ ಗ್ರಹವನ್ನ ಕರಿತೀವಿ. ಗ್ರಹಗಳು ಎಷ್ಟಿವೆಪ್ಪ ಅಂತಂದ್ರೆ 8 ಗ್ರಹಗಳಿವೆ. ಹೌದಾ? ಈ ತರ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 1,000 ಕಿಲೋಗ್ರಾಮ್, 1,000 ಕಿಲೋಗ್ರಾಮ್ ಅಂತಂದ್ರೆ ನಮಗೆ ಗೊತ್ತಾಗ್ತದೆ 1 ಕ್ವಿಂಟಾಲ್ ಅಂತೇಳಿ. ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆ ವಿಡಿಯೋವನ್ನು ಇನ್ನೊಂದ್ಸಲಿ ನೋಡಿ ವಿದ್ಯಾರ್ಥಿಗಳೇ. ಆಕ್ಸಿಜನ್, ಇದು ಒಂದು ಏನಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಕ್ಸಿಜನ್, ನೈಟ್ರೋಜನ್, ಪ್ರಾಣವಾಯು, ಜಲವಾಯು ಅಂತೇಳಿ ಮತ್ತು ವಾಯುಗಳು ಅಂತೇಳಿ ಕೊಟ್ಟಿದ್ದಾರೆ ಆಯ್ಕೆ ಒಳಗ. ಆಕ್ಸಿಜನ್ ಒಂದು ಏನಪ್ಪಾ ಅಂತಂದ್ರೆ ಇದು ಪ್ರಾಣವಾಯು ಅಂತ ಕರಿತೀವಿ. ಆಕ್ಸಿಜನ್ ಇಲ್ಲದೆ ನಾವು ಪ್ರಾಣಿಗಳು, ಮನುಷ್ಯರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ಒಂದು ಆಕ್ಸಿಜನ್ ಭೂಮಿಯಲ್ಲಿ ವಾತಾವರಣದಲ್ಲಿ 21% ಇದೆ. ನೈಟ್ರೋಜನ್ 78% ಇದೆ. ವಾತಾವರಣದಲ್ಲಿ ಅತಿ ಹೆಚ್ಚು ಯಾವ ಅನಿಲಿದೆಯಪ್ಪ ಅಂತಂದ್ರೆ ನೈಟ್ರೋಜನ್ ಇದೆ. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಸವಸಾಗರ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಈ ಬಸವಸಾಗರ ಆಣೆಕಟ್ಟಿಗೆ ಇನ್ನೊಂದು ಹೆಸರೇನಪ್ಪಾ ಅಂತಂದ್ರೆ ನಾರಾಯಣಪುರ ಆಣೆಕಟ್ಟ, ನಾರಾಯಣಪುರ ಆಣೆಕಟ್ಟು ಅಂತೇಳಿ ಕರಿತೀವಿ. ಹಾಗಾದ್ರೆ ಇದು ಯಾವ ನದಿಗಿದೆ ಅಂತಂದ್ರೆ ಇದು ಕೃಷ್ಣಾ ನದಿಗಿದೆ. ಯಾವ ನದಿಗಿದೆ? ಕೃಷ್ಣಾ ನದಿಗಿದೆ. ಹಾಗಾದ್ರೆ ಈ ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹರಿತದ ಅಂತಂದ್ರೆ 380 ಕಿಲೋಮೀಟರ್ ಹರಿತದ. ಹೌದಾ? ಯಾವ ರಾಜ್ಯದಲ್ಲಿ ಹರಿತದ ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಯಾವ್ದ್ರಿ? ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ 3 ರಾಜ್ಯಗಳಲ್ಲಿ ಹರಿದು ಯಾವ ಸಮುದ್ರವನ್ನ ಸೇರ್ತದ ಅಂತಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರ್ತದ. ಹಾಗಿದ್ರೆ ಈ ಕಾವೇರಿ ನದಿ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಕಾವೇರಿ ನದಿಯು ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಅಂತಂದ್ರೆ ಕರ್ನಾಟಕದಲ್ಲಿ ಹುಟ್ಟದ, ಅದು ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಹಾಗಾದ್ರೆ ಇದಕ್ಕೆ ನಾವು ಕರ್ನಾಟಕದ ಜೀವನದಿ ಅಂತೇಳಿ ಕರಿತೀವಿ. ಜೀವನದಿ ಮತ್ತು ದಕ್ಷಿಣದ ಗಂಗೆ ಅಂತೇಳಿ ನಾವು ಕರಿತೀವಿ. ಓಕೆ, ಮುಂದೆ ಈ ಒಂದು ಕಾವೇರಿ ನದಿಗೆ ಯಾವ ಆಣೆಕಟ್ಟಿದೆಯಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣರಾಜಸಾಗರ ಆಣೆಕಟ್ಟು. ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವ ಆಣೆಕಟ್ಟು? ಕೃಷ್ಣರಾಜಸಾಗರ ಆಣೆಕಟ್ಟು. ಕೃಷ್ಣರಾಜಸಾಗರ ಆಣೆಕಟ್ಟು ಅಂತಂದ್ರೆ KRS ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿದೆ. ಇದೇ ನೋಡಿ ಬಸವಸಾಗರ ಆಣೆಕಟ್ಟು ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ, ಪ್ರಚೋದನೆಗೆ ಪ್ರತಿಕ್ರಿಯೆಗೆ ಉದಾಹರಣೆ ಅಂತೇಳಿ ಕೊಟ್ಟಿದ್ದಾರೆ. ಸೂರ್ಯಕಾಂತಿ ಹೂ, ಚೇಳು ಮತ್ತು ತಂಪು ಎಲ್ಲವು. ಇಲ್ಲಿ ನೋಡಿ ಸ್ವಲ್ಪ ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಸೂರ್ಯಕಾಂತಿ ಹೂ. ಹೌದಾ? ಸೂರ್ಯನ ಕಿರಣಗಳು ಯಾವ ದಿಕ್ಕಿನಲ್ಲಿರುತ್ತೆ ಆವಾಗ ಏನಾಗ್ತದ ಆ ಸೂರ್ಯಕಾಂತಿ ಹೂ ಏನಾಗ್ತದ ತನ್ನ ದಿಕ್ಕನ್ನ ಬದಲಿಸ್ತದೆ. ಅದು ಪ್ರಚೋದನೆಗೆ ಪ್ರತಿಕ್ರಿಯೆ. ಹಾಗಾದ್ರೆ ಚೇಳು, ನಾವು ಯಾವುದರ ಒಂದು ಚೇಳನ್ನ ಏನ್ ಮಾಡ್ತೀವಿ, ಮುಟ್ಟಿದ್ರೆ ಏನಾಗ್ತದೆ ಅದು ನಮಗೆ ಕಡಿತದ, ಅಂದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅದು ಆಗ್ತದೆ. ತಂಪು, ಹೌದಾ? ನಾವು ಒಂದು ಐಸ್ ಅನ್ನ ಬರ್ಪನ್ನ ನಾವು ಮುಟ್ಟಿದ್ರೆ ಏನಾಗ್ತದ ಅದಕ್ಕೆ ತಂಪು ಆಗ್ತದೆ. ಹೌದಾ? ತಂಪು ಅನಿಸ್ತದಿಲ್ಲ, ಅದಕ್ಕೇನು ಪ್ರಚೋದನೆಗೆ ಪ್ರತಿಕ್ರಿಯೆ. ಹೌದಾ? ಹಾವು ನಾವು ಮುಟ್ಟಿದ್ರೆ ಏನಾಗ್ತದ ಅದು ಸೌಂಡ್ ಮಾಡ್ತದೆ, ಬುಸ್ ಅಂತೇಳಿ, ಅದು ಪ್ರಚೋದನೆಗೆ ಪ್ರತಿಕ್ರಿಯೆ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಎಲ್ಲವೂ ಆಗ್ತದ. ಮುಂದಿನ ಪ್ರಶ್ನೆ ನೋಡೋಣ. ಕಲ್ಮಶಗಳನ್ನು ಬೆವರಿನ ರೂಪದಲ್ಲಿ ಹೊರಹಾಕುವ ಅಂಗ ಯಾವುದು ಅಂತ ಕೇಳಿದ್ದಾರೆ. ಮೂಗು, ಇದೇನ್ ಮಾಡ್ತದಪ್ಪ ಅಂತಂದ್ರೆ ವಾಸನೆಯನ್ನ ಗ್ರಹಿಸ್ತದ. ಹೃದಯ 70 ರಿಂದ 72 ಸಾರಿ 1 ನಿಮಿಷಕ್ಕೆ. ಹಾಗಾದ್ರೆ ಚರ್ಮ, ನಮ್ಮ ಆಯ್ಕೆ ಯಾವ್ದಪ್ಪ? ಚರ್ಮ ಬೆವರಿನ ಮುಖಾಂತರ ಏನ್ ಮಾಡ್ತದ ಕಲ್ಮಶಗಳನ್ನ ಹೊರ ಹಾಕ್ತದ. ಹಾಗಾದ್ರೆ ನಾಲಿಗೆ ಏನಪ್ಪಾ ಅಂತಂದ್ರೆ ರುಚಿಯನ್ನ ನೋಡಲು ಉಪಯೋಗ ಮಾಡ್ಕೋತೀವಿ. ಆದ್ರೆ ಮುಂದಿನ ಪ್ರಶ್ನೆ, ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ರಿಕೆಟ್ಸ್ ರೋಗ ಅಂತ ಕೇಳಿದ್ದಾರೆ, ಆಮೇಲೆ ಬೇರೆ ಅಂತಂದಿದ್ದಾರೆ, ಗಳಗಂಡ ಅಂದಿದ್ದಾರೆ, ಇರುಳುಗಣ್ಣು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡಿ ವಿದ್ಯಾರ್ಥಿಗಳೇ, ಈ ಅಯೋಡಿನ್ ಕೊರತೆಯಿಂದ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಯಾವ ರೋಗ ಬರ್ತದ ಅಂತಂದ್ರೆ ಗಳಗಂಡ ರೋಗ. ಗಳಗಂಡ ರೋಗ ಬಂದ ತಕ್ಷಣ ಮನುಷ್ಯನಲ್ಲಿ ಯಾವ ರೀತಿಯ ಲಕ್ಷಣ ಅಂತ ನೋಡ್ರಿ ವಿದ್ಯಾರ್ಥಿಗಳೇ, ಕುತ್ತಿಗೆ ಭಾಗ ಈ ರೀತಿ ಆಗ್ತದ.
ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನೋಡ್ರಿ ನಮಗೇನಾಗ್ತದೆ ಮೊದಲನೇ ಹಂತದ ಹೌದಾ ಗಳಗಂಡ ರೋಗ. ಇಲ್ಲಿ ನೋಡಿ ಈ ಥರ ಏನಾಗಿದೆ ವಾತ ಉಬ್ಬಿದೆ ವಿದ್ಯಾರ್ಥಿಗಳೇ ಹೌದಾ. ಅದಕ್ಕಾಗಿ ಹೆಲ್ತಿ ಥೈರಾಯ್ಡ್ ಈ ಥರ ಇರ್ತದ. ಆಮೇಲೆ ಐರನ್ನ ಕೊರತೆ ಆದರೆ ಏನಾಗ್ತದೆ ನಮಗೆ ಈ ಥರ ಆಗ್ತದೆ. ಅವಾಗ ನಮಗೆ ಲಕ್ಷಣ ಏನಾಗ್ತದೆ ಗಳಗಂಡ ರೋಗಿನ ಲಕ್ಷಣ ಗೊತ್ತಾಗ್ತದೆ. ಇದು ನಿಮಗೆ ಗೊತ್ತಾಗಿರಬೇಕು. ರಿಕೆಟ್ಸ್ ರೋಗ ಬೇರೆ ಬೇರೆ ಮತ್ತು ಇರುಳುಗಣ್ಣು ಹಲವಾರು ಬಾರಿ ಪ್ರಶ್ನೆಯನ್ನು ರಿಪೀಟ್ ಮಾಡಿದ್ದಾರೆ. ಯಾವ ಯಾವ ವಿಟಮಿನ್ ಕೊರತೆಗಳಿಂದ ಬರ್ತಾವ ಅಂತೇಳಿ ಅವುಗಳನ್ನು ನೀವೇನು ಮಾಡಬೇಕು ಸ್ಪಷ್ಟವಾಗಿ ನೋಡ್ತಾ ಇರಬೇಕು. 9ನೇ ಪ್ರಶ್ನೆ, ಯಾವ ರಾಸಾಯನಿಕದಿಂದ ನೀರು ವಿಷಕಾರಿಯಾಗುವುದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಫ್ಲೋರಿನ್, ಪಾದರಸ, ಕ್ಲೋರಿನ್ ಮತ್ತು ಸೀಸ ಅಂತೇಳಿ ಆಯ್ಕೆಯನ್ನು ಕೊಟ್ಟಾಗ ಯಾವ ವಿಷಕಾರಿಯಿಂದ ಆಗುವುದಿಲ್ಲಪ್ಪ ಅಂತಂದ್ರೆ ಇದು ಕ್ಲೋರಿನ್. ಹಾಗಾದರೆ ಮುಂದಿನ ಪ್ರಶ್ನೆ, ಈ ಜಿಲ್ಲೆಗಳಲ್ಲಿ ಮೀನಿನ ಅಡುಗೆ ವಿಶೇಷವಾದದ್ದು. ಯಾವ ಜಿಲ್ಲೆಯಲ್ಲಿ ಮೀನಿನ ಅಡುಗೆ ವಿಶೇಷವಾಗಿರ್ತದೆ ಅಂತಂದರೆ ಯಾವ ಜಿಲ್ಲೆಗಳು ಕರಾವಳಿ ಪ್ರದೇಶವನ್ನು ಹೊಂದಿರ್ತಾವಲ್ಲ ಅವು ಮೀನಿನ ಒಂದು ಅಡುಗೆಯಲ್ಲಿ ವಿಶೇಷವಾಗಿರ್ತಾವ. ಹಾಗಾದರೆ ನಿಮಗೆ ಮೊನ್ನೆ ನಾನು ಹೇಳಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ. ಹಾಗಾದರೆ ನಮ್ಮ ಆಯ್ಕೆ ಯಾವುದಪ್ಪ ಅಂತ ಡಿ. ಇಲ್ಲಿ ಹಿಂಗೂ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳು, ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಇದು ನಿಮ್ಗೆ ಗೊತ್ತಿರ್ತದೆ ದಕ್ಷಿಣ ಕನ್ನಡ ಉಡುಪಿ ಅಂತೇಳಿ ನೀವು ಎರಡು ಟಿಕ್ಕನ್ನು ಹಾಕೋದಿಲ್ಲ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಎ ಮತ್ತು ಬಿ ಅಂತೇಳಿ ಹೌದಾ. ಕರಾವಳಿ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ನಮ್ಮಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಉದ್ದ ಅಂತೇಳಿ, ಅಂದರೆ ಓ ಅಂದರೆ ಉತ್ತರ ಕನ್ನಡ, ಓ ಅಂದ್ರೆ ಉಡುಪಿ, ದ ಅಂದ್ರೆ ದಕ್ಷಿಣ ಕನ್ನಡ. ಇದನ್ನ ನಾನು ನೆನಪಿಟ್ಕೊಳ್ಳಲು ನಿಮ್ಗೆ ಈಜಿ ಆಗ್ತದ. ಹಾಗೆ ಏನು ಮಾಡೋಣಪ್ಪ ಅಂತಂದ್ರೆ ಇನ್ನು ಪರೀಕ್ಷೆಯ ಒಂದು ಸಮಯ ಬಹಳ ದಿನಗಳ ಉಳಿದಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಏನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತರ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.